12ನೇ ದಿನಕ್ಕೆ ಕಾಲಿಟ್ಟಿದೆ ಧರ್ಮಸ್ಥಳ ಶವಶೋಧ. ಇವತ್ತಿನಿಂದ ರತ್ನಗಿರಿ ಬೆಟ್ಟದಲ್ಲಿ ಕಾರ್ಯಾಚರಣೆ ಇರುತ್ತೆ. ನಿನ್ನೆ ಶವಶೋಧಕ್ಕೆ ಬ್ರೇಕ್ ಹಾಕಿತ್ತು ಎಸ್ಐಟಿ. ಈವರೆಗೆ 16 ಸ್ಪಾಟ್ಗಳಲ್ಲಿ ಜಾಲಾಡಿದೆ ಎಸ್ಐಟಿ. 6ನೇ ಸ್ಪಾಟ್ನಲ್ಲಿ ಮಾತ್ರ ಕಳೆಬರ ಸಿಕ್ಕಿರುತ್ತೆ. 13ನೇ ಸ್ಪಾಟ್ಗೆ ಈವರೆಗೂ ಶೋಧ ಮಾಡಿಲ್ಲ. ಇವತ್ತು ಮತ್ತಷ್ಟು ಸ್ಪಾಟ್ ಗುರುತು ಮಾಡ್ತಾ ಎಸ್ಐಟಿ ಅನ್ನೋದು ಸದ್ಯಕ್ಕಿರೋ ಪ್ರಶ್ನೆ. ಮೊನ್ನೆ ರತ್ನಗಿರಿ ಬೆಟ್ಟದಲ್ಲಿ 16ನೇ ಪಾಯಿಂಟ್ ಶೋಧ ಮಾಡಿತ್ತು. ಇವತ್ತು 16A ಜಾಗದಲ್ಲಿ ಶೋಧ ಕಾರ್ಯ ನಡೆಯುತ್ತೆ. 16ನೇ ಪಾಯಿಂಟ್ ಈಗಾಗಲೇ ಶೋಧ ಆಗಿದೆ, ಆದರೆ ಇವತ್ತು ನಡೆಯೋದು 16A. ನಿಮಗೆ ನೆನಪಿದ್ರೆ ಈ ರೀತಿ ಒಂದೇ ಸ್ಥಳದ 2-3 ಪಾಯಿಂಟ್ಗಳನ್ನು ಗುರುತಿಸಿದ್ದು 11ರ ಪಾಯಿಂಟ್ನಲ್ಲಿ 11A 11B ಅಂತ ಅಲ್ಲೂ ಶೋಧ ನಡೆದಿತ್ತು, ಆದರೆ ಏನೂ ಸಿಕ್ಕಿರಲಿಲ್ಲ. 13ನೇ ಪಾಯಿಂಟ್ ಇನ್ನೂ ಟಚ್ ಮಾಡಿಲ್ಲ, ಯಾಕಂದ್ರೆ ಹಲವಾರು ಅಭಿವೃದ್ಧಿ ಕೆಲಸಗಳು ಕಾಮಗಾರಿಗಳು ನಡೆದು ಹೋಗಿವೆ, ಅಲ್ಲೇ ಅಣೆಕಟ್ಟಿದೆ. ಹಾಗಾಗಿ ಅದನ್ನ ತಕ್ಷಣಕ್ಕೆ ಮುಟ್ಟುತ್ತಾ ಇಲ್ಲ. ಏನೇನು ಮುಂಜಾಗ್ರತಾ ಕ್ರಮಗಳು ತೆಗೆದುಕೊಳ್ಳಬೇಕೋ ತೆಗೆದುಕೊಂಡ ನಂತರ 13ನೇ ಸ್ಪಾಟ್ ಅನ್ನ ಉತ್ಖನನ ಮಾಡ್ತಾರೆ. ಇವತ್ತಿನಿಂದ ರತ್ನಗಿರಿ ಬೆಟ್ಟದಲ್ಲಿ ಶೋಧ ನಡೆಯುತ್ತೆ. ದೂರುದಾರ ಸ್ಪಾಟ್ ಗುರುತಿಸ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಾ. ಅಲ್ಲಿ ಇದೆ ಸರ್ ಒಣಗಿದ ಮರ, ಅಲ್ಲಿ ಒಣಗಿದ ಮರ ಇದೆಯಲ್ಲ ಅಲ್ಲೇ ಅಂತ ಸ್ಪಾಟ್ ಹೇಳ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಿ. ಇವತ್ತು 16A ಜಾಗದ ಉತ್ಖನನ ನಡೆಯುತ್ತೆ. ದೂರುದಾರ ಎಲ್ಲೆಲ್ಲಿ ಹೇಳ್ತಾ ಇದ್ದಾನೋ ಅಲ್ಲೆಲ್ಲ ಉತ್ಖನನ ನಡೀತಾ ಇದೆ. ಜೊತೆಗೆ ಫೋಟೋಗ್ರಾಫ್ ಮಾಡ್ತಿದ್ದಾರೆ, ವಿಡಿಯೋಗ್ರಫಿ ಮಾಡ್ಕೊಳ್ತಾ ಇದ್ದಾರೆ. ಒಂದೇ ಒಂದು ಸ್ಥಳ ಕೂಡ ಬಿಡ್ತಿಲ್ಲ. 12ನೇ ದಿನದ ಶೋಧ ಕಾರ್ಯ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಆರಂಭ ಆಗತ್ತೆ. ಹಾಗಾದ್ರೆ ಬಯಲಾಗುತ್ತಾ ಬುರುಡೆ ರಹಸ್ಯ? 6ನೇ ಪಾಯಿಂಟ್ ಒಂದನ್ನ ಹೊರತುಪಡಿಸಿ ಬೇರೆ ಎಲ್ಲೂ ಏನೂ ಸಿಕ್ಕಿಲ್ಲ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚ್ಕೊಳ್ತಾರೆ ನಮ್ಮ ಪ್ರತಿನಿಧಿ ಭರತರಾಜ್. ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಿರಂತರವಾಗಿ ಇದರ ಬಗ್ಗೆ ಮಾಹಿತಿಗಳನ್ನ ನೀಡ್ತಾ ಇದ್ದಾರೆ. ಭರತರಾಜ್, 11ನೇ ಪಾಯಿಂಟ್ ನಲ್ಲೂ ಕೂಡ 11A 11B ಅಂತ ಗುರುತಿಸಲಾಗಿತ್ತು. 13ನೇ ಪಾಯಿಂಟ್ ಇದುವರೆಗೆ ಮುಟ್ಟಿಲ್ಲ. ಅಂಡ್ ಈಗ 16ನೇ ಪಾಯಿಂಟ್ ಆಗಿದೆ. 16A ಪಾಯಿಂಟ್ ಉತ್ಖನನ ಮಾಡೋದಿದೆ. ಸದ್ಯಕ್ಕೆ ಇವತ್ತು ಏನೆಲ್ಲ ಕಾರ್ಯಾಚರಣೆಗಳು ನಡೆಯುತ್ತವೆ, ಹಾಗೆ 13ನೇ ಪಾಯಿಂಟ್ ಬಗ್ಗೆ ಎಸ್ಐಟಿ ಏನ್ ನಿರ್ಧಾರ ತಗೊಂಡಿದೆ? ಭಾವನಾ, ಹೌದು, ಮೊನ್ನೆ ಕಳೆದ ಶನಿವಾರ ಅಂತಿಮವಾಗಿ ರತ್ನಗಿರಿ ಅಂದ್ರೆ ಬಾಹುಬಲಿ ಬೆಟ್ಟದ ಒಳಭಾಗದಲ್ಲಿರುವಂತಹ ಆ ರತ್ನಗಿರಿ ಏನಿದೆ ಆ ಜಾಗದಲ್ಲಿ ಒಂದು ಉತ್ಖನನ 16ನೇ ಪಾಯಿಂಟ್ ಅನ್ನ ಗುರುತಿಸಿ ಉತ್ಖನನ ಪ್ರಕ್ರಿಯೆಗಳನ್ನ ನಡೆಸಲಾಗಿತ್ತು. ಅಲ್ಲಿ 16A ಅನ್ನುವಂತ ಒಂದು ಪಾಯಿಂಟ್ ಅನ್ನ ಗುರುತಿಸಿದ್ದಾರೆ. ಅಲ್ಲೂ ಕೂಡ ಒಂದಷ್ಟು ಅಗೆತದ ಪ್ರಕ್ರಿಯೆಗಳಾಗಿದೆ. ಹಾಗಾಗಿ ಇವತ್ತು ಕೂಡ ಮತ್ತೆ ಅದೇ ಜಾಗದಲ್ಲಿ ಉತ್ಖನನ ಆಗುವಂತಹ ಸಾಧ್ಯತೆಗಳು ಇರುವಂತದ್ದು. ಯಾಕಂದ್ರೆ ಬೇರೆ ಬೇರೆ ಕಡೆಗಳಲ್ಲಿ ಉತ್ಖನನದ ಪ್ರಕ್ರಿಯೆಗಳನ್ನು ನಡೆಸಿದ್ರು ಕೂಡ ಕೇವಲ ಪಾಯಿಂಟ್ ನಂಬರ್ 6 ಹೊರತುಪಡಿಸಿದೆ ಬೇರೆ ಯಾವುದೇ ಜಾಗದಲ್ಲೂ ಕೂಡ ಅಲ್ಲಿ ಅಸ್ಥಿಪಂಜರಗಳು ಸಿಕ್ಕಿಲ್ಲ. ಅದರ ಜೊತೆಗೆ 13 ಅನ್ನುವಂಥದ್ದು ಇನ್ನೂ ಕೂಡ ನಿಗೂಢವಾಗಿದೆ. ಯಾಕಂದ್ರೆ ಈಗ ಯಾವುದೇ ಜಾಗದಲ್ಲಿ ಆತ ತೋರಿಸುವ ಯಾವುದೇ ಜಾಗದಲ್ಲಿ ಉತ್ಖನನ ಪ್ರಕ್ರಿಯೆಗಳು ನಡೆದರೂ ಕೂಡ 13ನೇ ಜಾಗದಲ್ಲಿ ಸದ್ಯದ ಮಟ್ಟಿಗೆ ಉತ್ಖನನ ಪ್ರಕ್ರಿಯೆಗಳು ನಡೆಯುವಂತ ಸಾಧ್ಯತೆಗಳಿಲ್ಲ. ಯಾಕಂದ್ರೆ ಅಲ್ಲಿ GPR ಗ್ರೌಂಡ್ ಪೆನೆಟ್ರಾಲ್ ರಾಡಾರ್ ಗಳನ್ನ ಬಳಸಿದ ನಂತರವೇ ಅಲ್ಲಿ ಉತ್ಖನನ ಪ್ರಕ್ರಿಯೆಗಳು ನಡೆಸುವಂತ ಸಾಧ್ಯತೆಗಳಿರುವಂತದ್ದು. ಹಾಗಾಗಿ ಇವತ್ತು ಬಹುತೇಕ ಅಲ್ಲಿಗೊಂದು ರಾಡಾರ್ ಬರುತ್ತೆ. ಆ ರಾಡಾರ್ನ ಮಧ್ಯಾಹ್ನದ ನಂತರ ಅದರ ರಾಡಾರ್ನ ಡೆಮೋ ಟೆಸ್ಟ್ಗಳಾಗುತ್ತೆ. ಆ ಬಳಿಕ ನಾಳೆ ಈ ಒಂದು ಅಧಿಕೃತವಾದ ರಾಡಾರ್ ಪರೀಕ್ಷೆಗಳಾಗಬಹುದು ಅನ್ನೋ ನಿರೀಕ್ಷೆಗಳಿತ್ತು. ಆದ್ರೆ ಇನ್ನೂ ಕೂಡ ಅದು ಅಧಿಕೃತವಾಗಿಲ್ಲ. ಯಾಕಂದ್ರೆ SIT ಕಚೇರಿಗೆ ಅಧಿಕಾರಿಗಳ ಟೀಮ್ ಬರಬೇಕು. ಅದ್ರ ಜೊತೆಗೆ ರಾಡಾರ್ ಟೆಸ್ಟಿಂಗ್ ಆಗುವಂತ ಸಂದರ್ಭಗಳಲ್ಲಿ ಸ್ವತಃ SIT ಮುಖ್ಯಸ್ಥ ಪ್ರಣವ್ ಮೊಹಂತಿ ಅವರು ಕೂಡ ಹಾಜರಿರಬೇಕಾಗುತ್ತೆ. ಅಂದ್ರೆ ಬಹಳ ಒಂದು ರೀತಿಯಾದಂತಹ ಖರ್ಚುದಾಯಕ ಮತ್ತು ವೆಚ್ಚದಾಯಕವಾದಂತಹ ಒಂದು ತಂತ್ರಜ್ಞಾನ ಅದು. ಆ ತಂತ್ರಜ್ಞಾನವನ್ನು ಬಳಕೆ ಮಾಡಲಿಕ್ಕೆ ಸರ್ಕಾರದಿಂದ ಅಧಿಕೃತವಾದ ಅನುಮತಿಗಳು ಬೇಕು. ಈಗಾಗಲೇ ಅನುಮತಿಗಳು ಅಧಿಕೃತವಾಗಿ ಸಿಕ್ಕಿದೆ. ಆದ್ರೆ ಆ ಯಂತ್ರಗಳು ಯಾರಲ್ಲಿ ಸಿಗುತ್ತೆ ಮತ್ತು ಅವರಿಂದ ಪಡ್ಕೊಳ್ಳೋದು ಹೇಗೆ ಅನ್ನುವಂಥದ್ರ ಒಂದು ಕಾಗದ ಪತ್ರಗಳ ವಿನಿಮಯಗಳು ಪ್ರಕ್ರಿಯೆಗಳು ಕೂಡ ಆಗ್ತಾ ಇದೆ. ಅಧಿಕೃತವಾಗಿ ಅವೆಲ್ಲವೂ ಕೂಡ ಮುಗಿದ ಮೇಲೆ ಅದು ಅವರಿಗೆ ಹ್ಯಾಂಡ್ ಓವರ್ ಆಗುತ್ತೆ. ಆ ಬಳಿಕ ಅದನ್ನ ತೆಗೆದುಕೊಂಡು ಮಂಗಳೂರಿಗೆ ಬಂದು ಮಂಗಳೂರಿನಿಂದ ಬೆಳ್ತಂಗಡಿ SIT ಕಚೇರಿಗೆ ಬಂದು ಆರಂಭಿಕವಾಗಿ ಡೆಮೋ ನೀಡುವ ಹಂತಗಳನ್ನ ಇಲ್ಲಿ ಪೂರೈಸಲಾಗುತ್ತೆ. ಡೆಮೋ ನೀಡಿದ ಬಳಿಕ ಅಧಿಕೃತವಾಗಿ ಆ ಒಂದು GPR ಯಂತ್ರಗಳ ಮೂಲಕ 13ನೇ ಜಾಗವನ್ನ ಸ್ಕ್ಯಾನ್ ಮಾಡಲಾಗುತ್ತೆ. ಯಾಕಂದ್ರೆ 13ನೇ ಜಾಗ ಅನ್ನುವಂಥದ್ದು ಅನೇಕ ಸವಾಲುಗಳಿಗೆ ಈಡಂತಾದಂತ ಜಾಗ. ಒಂದು ಕಡೆಯಲ್ಲಿ ಅಲ್ಲಿ ಅಣೆಕಟ್ಟುಗಳನ್ನ ನಾವು ಗುರುತಿಸಬಹುದು, ಇನ್ನೊಂದು ಕಡೆಯಲ್ಲಿ ವಿದ್ಯುತ್ ಕಂಬಗಳನ್ನ ಗುರುತಿಸಬಹುದು. ಅದರ ಜೊತೆಗೆ 16 ವರ್ಷಗಳ ಹಿಂದೆ
ಅನೇಕ ರೀತಿಯಾದಂತಹ ಡೆವಲಪ್ಮೆಂಟ್ಗಳು ಮತ್ತು ಬದಲಾವಣೆಗಳನ್ನ ಕಂಡಿರುವಂತಹ ಕಾರಣದಿಂದಾಗಿ ಈ ಜಾಗದಲ್ಲಿ ಇದನ್ನ ಬಳಸದೆ ನೇರವಾಗಿ ಗುಂಡಿ ಅಗೆಯುವ ಪ್ರಕ್ರಿಯೆಗಳನ್ನು ನಡೆಸಿದಂತ ಸಂದರ್ಭಗಳಲ್ಲಿ 5 ಅಥವಾ 6 ಅಡಿಗಷ್ಟೇ ಮ್ಯಾನ್ಯುವಲ್ ಅಥವಾ ಹಿತಾಚಿಗಳನ್ನ ಬಳಸಿ ಅಗಿಬಹುದು. ಆದ್ರೆ ಆತ ಹೇಳ್ತಾ ಇರುವಂತ ಪ್ರಕಾರ ಈಗ ಅಲ್ಲಿ ಭೌಗೋಳಿಕವಾದ ಬದಲಾವಣೆಗಳಾಗಿದೆ, ಹಾಗಾಗಿ 10 ಅಡಿ ಆಳಕ್ಕೆ ಅಲ್ಲಿ ಅಗಿಬೇಕು ಅನ್ನುವಂಥದ್ದು. ಆದ್ರೆ 10 ಅಡಿ ಆಳಕ್ಕೆ ಅಗಿಯುವಂತಹ ಸಂದರ್ಭಗಳಲ್ಲಿ ಪಕ್ಕದಲ್ಲೇ ಕಟ್ಟಿರುವಂತಹ ಒಂದು ಸಣ್ಣ ಕಿಂಡಿ ಅಣೆಕಟ್ಟು ಏನಿದೆ, ಆ ಕಿಂಡಿ ಅಣೆಕಟ್ಟಿಗೆ ಡ್ಯಾಮೇಜ್ ಆಗುವ ಸಾಧ್ಯತೆಗಳು ಕೂಡ ಇದೆ. ಯಾಕಂದ್ರೆ ಸುಮಾರು 10 ಅಡಿಗಳಷ್ಟು ಅಲ್ಲಿ ಗೋಡೆಯನ್ನ ಕಟ್ಟಿದ್ದಾರೆ. ಆ ತಡೆಗೋಡೆಗಳನ್ನ ಕಟ್ಟಿಕೊಂಡು ಅಲ್ಲಿ ಮೇಲ್ಭಾಗದಲ್ಲಿ ಮಣ್ಣನ್ನ ಹೆಚ್ಚುವರಿಯಾಗಿ ಎಕ್ಸ್ಟ್ರಾ ಲೋಡ್ ಮಣ್ಣನ್ನ ಅಲ್ಲಿ ತುಂಬಿಸಿದ್ದಾರೆ. ಸುಮಾರು 2011ರ ನಂತರ ಅಲ್ಲಿ ಆದಂತಹ ಬದಲಾವಣೆಗಳು ಧರ್ಮಸ್ಥಳದ ಭಾಗದ ಜನರಿಗೆ ಗೊತ್ತಿದೆ. ಅದರ ಜೊತೆಗೆ ಸ್ಥಳೀಯ ಪ್ರಾಧಿಕಾರ ಅದಕ್ಕೆ ಅನುಮತಿ ಕೊಡಬೇಕು. ಮೆಸ್ಕಾಂ ಅಲ್ಲಿರುವಂತಹ ವಿದ್ಯುತ್ ಕಂಬಗಳನ್ನ ಅಲ್ಲಿ ತೆರವುಗೊಳಿಸುವ ಪ್ರಕ್ರಿಯೆಗಳಾಗಬೇಕು, ಅಥವಾ ಅಲ್ಲಿ ವಿದ್ಯುತ್ ಲೈನ್ಗಳನ್ನ ಆಫ್ ಮಾಡಿ ಬಹಳ ಜಾಗರೂಕತೆಯಿಂದ ಮತ್ತು ಅತ್ಯಂತ ಸೂಕ್ಷ್ಮವಾಗಿ ಅಲ್ಲಿ ಕಾರ್ಯನಿರ್ವಹಿಸಬೇಕಾದಂತಹ ಅನಿವಾರ್ಯತೆಗಳಿವೆ. ಹಾಗಾಗಿ ಅಲ್ಲಿ ಕೆಲಸ ಮಾಡಬೇಕಾ ಬೇಡವಾ, ಅಲ್ಲಿ ಗುಂಡಿ ಅಗೆಯಬೇಕಾ ಬೇಡವಾ ಅನ್ನುವಂಥದ್ದನ್ನ ಆರಂಭಿಕವಾಗಿ GPR ಮೂಲಕ ಪರೀಕ್ಷೆ ಮಾಡಲಾಗುತ್ತೆ. ಒಂದು ವೇಳೆ GPR ನಲ್ಲಿ ಸುಮಾರು 10 ಅಡಿಗಳಷ್ಟು GPR ಯಂತ್ರ ಒಳಭಾಗದಲ್ಲಿರುವಂತಹ ಒಂದು ರೀತಿಯಾದಂತಹ ವಸ್ತುಗಳನ್ನ ಪರೀಕ್ಷೆ ಮಾಡುತ್ತೆ. ಅಂತ ಸಂದರ್ಭಗಳಲ್ಲಿ GPR ನಲ್ಲಿ ಯಾವುದಾದ್ರೂ ವಸ್ತು ಸಿಕ್ಕಿದ್ರೆ, ವಸ್ತುವಿನ ಪ್ರತಿಫಲನ ಆದರೆ GPR ರಾಡರ್ ಗಳಲ್ಲಿ ಅದರ ಫೈಂಡಿಂಗ್ಸ್ ಗಳೇನಾದ್ರೂ ಕಂಡು ಬಂದ್ರೆ ಮಾತ್ರ ಅಲ್ಲಿ ಅಗೆಯುವ ಪ್ರಕ್ರಿಯೆಗಳನ್ನ ನಡೆಸಲಿಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂತದ್ದು. ಎಸ್ ಭರತ್, ವಾಪಸ್ ಬರ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.